ಜೈ ಹಿಂದ್. 2025 SSC GD ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಒಳಗೆ ಯಾರೆಲ್ಲ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಬಂದಿರಿ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಸೆಲೆಕ್ಷನ್ ಆದ ಅಭ್ಯರ್ಥಿಗಳು ಇದ ಫೈನಲ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವು ಟ್ರೈನಿಂಗ್ ಸೆಂಟರ್ ಜಾಯ್ನ್ ಆದ್ಮೇಲೆ ಮತ್ತೊಂದ್ಸರಿ ಮೆಡಿಕಲ್ ಟೆಸ್ಟ್ ಮಾಡ್ತಾರ. ಮತ್ತೊಂದ್ಸರಿ ಮೆಡಿಕಲ್ ಯಾಕೆ ಟೆಸ್ಟ್ ಮಾಡ್ತಾರಂದ್ರ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರುತ್ತಲ್ಲ, ಅಲ್ಲಿಂದ ಹಿಡಿದು ನೀವು ಟ್ರೈನಿಂಗ್ ಸೆಂಟರ್ ಜಾಯ್ನ್ ಆಗೋ ತನಕ ಜಾಸ್ತಿ ಕಾಲಾವಕಾಶ ಇರೋದ್ರಿಂದ ಈ ನಡುವೆ ಏನಾದ್ರೂ ಡಿಸಬಿಲಿಟಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತೊಂದ್ಸರಿ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಲ್ಲ, ನಾರ್ಮಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಇನ್ನೊಂದು ಎಷ್ಟಾಗ್ತೈತೆ ಅಷ್ಟ ವೆಹಿಕಲ್ಸ್ನ ಅವಾಯ್ಡ್ ಮಾಡ್ರಿ. ಮೋಟರ್ ಸೈಕಲ್ ಆಗಲಿ ಯಾವುದೇ ವೆಹಿಕಲ್ ಆಗಲಿ, ಯಾಕಂದ್ರೆ ಎಲ್ಲರೇ ಬಿದ್ದು ಕೈಕಾಲ್ ಫ್ರಾಕ್ಚರ್ ಮಾಡ್ಕೊಂಡ್ರಿ ಅಂದ್ರೆ ಬಂದು ನೌಕರಿನ ಕಳ್ಕೊತೀರಿ. ಅದಕ್ಕೆ ಹೇಳೋದು ಎಷ್ಟಾಗೈತೆ ಅಷ್ಟ ಮೋಟರ್ ಸೈಕಲ್ ಆಗಲಿ ಯಾವುದೇ ವೆಹಿಕಲ್ಸ್ ಆಗಲಿ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ರಿಸಲ್ಟ್ ಬಂದ ಮ್ಯಾಗ ತಂದೆ ತಾಯಿ ನಿಮ್ಮ ಮ್ಯಾಗ ಏನೇನೋ ಆಸೆ ಇಟ್ಕೊಂಡು ಕೂತಾರ, ಅವ್ರ ಆಸೆ ನಿರಾಸೆ ಮಾಡಕ್ ಹೋಗ್ಬೇಡ್ರಿ. ಅದಕ್ಕಾಗಿ ಆದಷ್ಟು ನಿಮ್ಮ ಮನೆಯೊಳಗೆ ಸೇಫರಾಗಿ ಟ್ರೈ ಮಾಡ್ರಿ. ಟ್ರೈನಿಂಗ್ ಸೆಂಟರ್ ಜಾಯ್ನ್ ಆದ್ಮ್ಯಾಗ ಇಲ್ಲಾಂದ್ರೂ ನಿಮ್ಗೆ ಮಿನಿಮಮ್ 5 ರಿಂದ 6 ತಿಂಗಳು ನಿಮ್ಮ ಮನೆ ಕಳಿಸಲ್ಲ. ಅದಕ್ಕೆ ಇದ್ದಷ್ಟು ದಿನ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ. ಮತ್ತು ಭಾಳ ಜನ ಕಮೆಂಟ್ ಮಾಡಕತ್ತಿದ್ರು ಟ್ರೈನಿಂಗ್ ಸೆಂಟರ್ ಒಳಗೆ ಮೆಡಿಕಲ್ ಯಾವ ಥರ ಆಕತ್ತೆ ಅಂತ ಹೇಳಿ. ಟ್ರೈನಿಂಗ್ ಸೆಂಟರ್ ಒಳಗೆ ಮೆಡಿಕಲ್ ಮ್ಯಾಗೆ ಚೆಕ್ ಮಾಡ್ತಾರೋ, ಅವ್ರೇನು ಎಕ್ಸ್ರೇ ಮಾಡಿ ಮತ್ತು ಮೊದಲಿನ ಡಿಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ದಲ್ಲಿ ಯಾವ ಥರ ಮಾಡಿದ್ರೆ ಆ ಥರ ಅಂತೂ ಮಾಡಲ್ಲ. ಮ್ಯಾಗ ಚೆಕ್ ಮಾಡ್ತಾರೆ. ನಾರ್ಮಲ್ ವೇಟ್ ಚೆಕ್ ಮಾಡ್ತಾರೆ, ನಿಮ್ದು BP ಚೆಕ್ ಮಾಡ್ತಾರೆ, ಮತ್ತು ಏನಾರು ಫ್ರ್ಯಾಕ್ಚರ್ ಆಗಿ ಅವ್ನು ನೋಡ್ತಾರೆ. ನೆಕ್ಸ್ಟ್ ಮತ್ತೊಂದ್ಸರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಕೈತೆ ಅಂತ ಕೇಳತ್ತಿದ್ರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಮಾಡಲ್ಲ, ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡ್ತಾರೆ. ಯಾಕಂದ್ರೆ ಈಗ ಆಲ್ರೆಡಿ ವೆರಿಫಿಕೇಷನ್ ಆಗಿರುತ್ತೆ ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ. ಅದ್ರ ಮತ್ತೊಂದು ಸ್ವಲ್ಪ ಚೆಕ್ ಮಾಡಿ ಅಂತ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ಅವನ್ನ ಸಬ್ಮಿಟ್ ಮಾಡ್ಕೊಳ್ತಾರೆ. ದೋಸ್ತರ ಕೂಡ ಪಾರ್ಟಿ ಮಾಡೋದು, ಹುಚ್ಚರಂಗೆ ತಿರುಗಾಡೋದು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅದಾವೆ ನೋಡ್ಕೊಳ್ರಿ. ಕೆಲವೊಂದು ಡಾಕ್ಯುಮೆಂಟ್ಸ್ ಡೇಟ್ ಮುಗಿಯಾಕೆ ಬಂದಿರ್ತಾವೆ, ಡೊಮಿಸೈಲ್ ರೆಸಿಡೆನ್ಸಿ ಇಲ್ಲ, ಇವನ್ನೆಲ್ಲ ಅಪ್ಡೇಟ್ ಮಾಡ್ಕೊಡ್ರಿ ಡೇಟ್ ಮುಗಿದಿದ್ದು ಅಂದ್ರೆ. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ತಗೊಳ್ರಿ. ನೆಕ್ಸ್ಟ್ ಏನು ಹೇಳೋದಪ್ಪ ಅಂತಂದ್ರೆ ಈಗಿಂದ ಸ್ವಲ್ಪ ರನ್ನಿಂಗ್ ಮಾಡ್ಕೋತಿರ್ರಿ. ಯಾಕಂದ್ರೆ ಟ್ರೈನಿಂಗ್ ಒಳಗೆ ಹಾರ್ಡ್ ಅನ್ಸಂಗಿಲ್ಲ ನಿಮ್ಗೆ. ಈಗ ಜಾಯ್ನ್ ಮಾಡ್ಕೋದು ಅದು ಇದು ಅಂದ್ರೆ ಒಂದೂವರೆ ತಿಂಗಳು ಗ್ಯಾಪ್ ಆಕತಿ. ಇದು 1.5 ತಿಂಗಳು ಪೂರಾ ರೆಸ್ಟ್ ಒಳಗಿದ್ರಿ ಅಂದ್ರೆ ನಿಮ್ಗೆ ಒಮ್ಮೆಲೆ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಭಾಳ ಹಾರ್ಡ್ ಅನಿಸ್ತೈತಿ. ಮತ್ತು ಹಿಂದಿನ ವಿಡಿಯೋದಾಗ ಒಬ್ಬನ ಕಮೆಂಟ್ ಮಾಡಿದ್ದ, ಟ್ರೈನಿಂಗ್ ಹಾರ್ಡ್ ಭಾಳ ಇರ್ತೈತಿ, ನಾ ಮನ್ಯಾಗ ಹೋಗ್ಬೇಡ ಅನ್ನಕತ್ತಾರು, ಹೆಂಗೆ ಮಾಡೋದ ಅಂತೇಳಿ. ಮನೆಯವ್ರ ಮಾತು ಕೇಳಿ, ನಿನ್ನ ಗರ್ಲ್ ಫ್ರೆಂಡ್ ಮಾತು ಕೇಳಿ ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾಳೆ ಖಾಲಿ ಕೂತಂದ್ರೆ ಮನೆಯವ್ರೇ ಅಂತಾರು ಏನ್ರಿ ಕೆಲಸ ಮಾಡಂತೇಳಿ. ಇವತ್ತು ಗರ್ಲ್ ಫ್ರೆಂಡ್ ಮಾತು ಕೇಳಿ ಬಿಟ್ಟು ನಾಳೆ ಖಾಲಿ ಕೂತಂದ್ರೆ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗ್ಕಾಳ ನಿನ್ನ ಮದುವೆಯಾಗಿ. ಮೊದಲ ಒಳ್ಳೆ ನಿರ್ಧಾರ ತಗೋರಿ, ಜಾಯ್ನ್ ಆಗ್ರಿ. ಇನ್ನೂ ಓದು ಕೆಪಾಸಿಟಿ ಐತೆ ನಂದ, ಇದಕ್ಕಿಂತ ಹೈಯರ್ ಪೋಸ್ಟಿಗೆ ಟ್ರೈ ಮಾಡ್ತೀನಿ ಅನ್ನೋರು ಮಾಡ್ರಿ, ಜಾಯ್ನ್ ಆಗಕ್ಕೆ ಹೋಗ್ಬೇಡ್ರಿ. ಯಾರ್ದು ಫೈನಾನ್ಸಿಯಲಿ ವೀಕ್ ಅದಿರಿ, ಮನಿ ಪರಿಸ್ಥಿತಿ ನೋಡ್ಕೊಂಡು ಜಾಯ್ನ್ ಆಗ್ರಿ. ನಾ ಟ್ರೈನಿಂಗ್ ಮಾಡೋತ್ನಾಗ ಒಬ್ಬ ಹುಡುಗ ಗರ್ಲ್ ಫ್ರೆಂಡ್ ಮಾತು ಕೇಳಿ ಜಾಯ್ನ್ ಆಗಿದ್ದಿಲ್ಲ. ಟ್ರೈನಿಂಗ್ ಸ್ಟಾರ್ಟ್ ಆಗಿ 3 ತಿಂಗಳಿಗೆ ಜಾಯ್ನ್ ಆದ. ಅವ್ನು ಜಾಯ್ನ್ ಮಾಡ್ಕೊಂಡ್ರು, ಬಟ್ ಪನಿಷ್ಮೆಂಟ್ ಕೊಟ್ಟು ಜಾಯ್ನ್ ಮಾಡ್ಕೊಂಡ್ರು. ಯಾಕಂದ್ರೆ 1 ವರ್ಷ ವೇಸ್ಟ್ ಆಕೈತೆ ಅವ್ನು. ಯಾಕಂದ್ರೆ ನೆಕ್ಸ್ಟ್ ಇಯರ್ ಬ್ಯಾಚ್ ಬರೋ ತನಕ ನಿಮಗೆ ಟ್ರೈನಿಂಗ್ ಮಾಡ್ಸಲ್ಲ, ಲೇಟಾಗಿ ಜಾಯ್ನ್ ಆದವ್ರನ್ನ. ಅದಕ್ಕಾಗಿ ಎಷ್ಟಾಗ್ತೈತೆ ಅಷ್ಟು ಒಂದಿನ ಮುಂಚೆನೇ ಜಾಯ್ನ್ ಆದ್ರೂ ಪರವಾಗಿಲ್ಲ, ಒಂದಿನ ಮುಂಚೆನೂ ಹೋದ್ರು ಜಾಯ್ನ್ ಮಾಡ್ಕೋತಾರ. ನಿಮ್ ಇಷ್ಟ ಇದ್ರೆ ಜಾಯ್ನ್ ಆಗ್ರಿ. ಅವ್ರಿವ್ರು ಒತ್ತಾಯಲ್ಲಿ ಕೂಡ ಜಾಯ್ನ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತು ಅವ್ರಿವ್ರ ಮಾತು ಕೇಳಿ ಬಿಡಾಕೂ ಹೋಗ್ಬೇಡ್ರಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡ್ರಿ, ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆ. ಜೈ ಹಿಂದ್, ಜೈ ಭಾರತ್.